ಗೆಹಾಜಿ ನಾಮಾನನ ಬಳಿಯಲ್ಲಿ ಹೋಗಿ ಬೆಳ್ಳಿ ಬಂಗಾರ ದುಸ್ತುಗಳನ್ನು ತೊಗೊಂಡು ಬಂದು ಮನೆಯಲ್ಲಿ ಇಟ್ಟು ಬೇಗ ಏನ್ರಿ ಏಲೀಷನ ಬಳಿಯಲ್ಲಿ ಬಂದು ಹೊರಗಡೆ ನೆಮ್ಮದಿ ನಿಂತ್ಕೊಂಡಿದ್ದಾನೆ. ಏಲೀಷನಿಗೆ ಗೊತ್ತಾಗುತ್ತೆ, ಎಲ್ಲ ವಿಷಯ ಗೊತ್ತು. ಕರೀತಾನೆ, ಏನು ಮಾಡಿದ್ದೆ, ಎಲ್ಲಿಗೆ ಹೋಗಿದ್ಯಾ? ಎಲ್ಲಿಲ್ಲ, ಇಲ್ಲೇ ಇದ್ದೀನಿ. ನೀನು ಎಲ್ಲಿಗೆ ಹೋಗಿದ್ದೀಯೋ, ಏನು ಮಾಡಿದ್ದೀಯೋ ಎಲ್ಲ ನನಗೆ ಗೊತ್ತು. ನಾಮಾನನಿಗೆ ಅಂಟಿರುವಂಥ ಕುಷ್ಠ ರೋಗವು ನಿನಗೂ ನಿನ್ನ ಸಂತತಿಯವರೆಗೂ ಸದಾಕಾಲ ಇರುವುದು, ಅಂಟಿರುವುದು ಅಂತ ಹೇಳಿದಾನೆ. ನೋಡಿ ಆ ಮಾತನ್ನು. ನಾಮಾನನ ಕುಷ್ಠವು ನಿನ್ನನ್ನು ನಿನ್ನ ಸಂತಾನದವರನ್ನು ಸದಾಕಾಲ ಹಿಡಿದು ಇರುವುದು ಅಂದನು. ಕೂಡಲೇ ಅವನಿಗೆ ಕುಷ್ಠ ಹತ್ತಿತು. ಅವನು ಹೀಮದಂತೆ ಬಿಳುಪಾಗಿ ಅವನ ಸನ್ನಿಧಿಯಿಂದ ಹೊರಟು ಹೋದನು. ಅಂದರೆ ಇಲ್ಲಿ ಇರುವಂಥ ವಸ್ತುಗಳು ಸ್ವಲ್ಪ ಬಂಗಾರ, ಸ್ವಲ್ಪ ಬೆಳ್ಳಿ, ಸ್ವಲ್ಪ ದುಸ್ತುಗಳು. ಎಷ್ಟು ಕಾಲ ಸುಖ ಪಡ್ತಾನೆ? ಸ್ವಲ್ಪ ಕಾಲ, ಒಂದು 10 ವರ್ಷ, 20 ವರ್ಷ, ಇಲ್ಲ ಒಂದು 50 ವರ್ಷ ಸುಖ ಪಡ್ಬೋದು. ಆನಂತರ ಅನಂತಕಾಲ ದಂಡನೆಗೆ ಗುರಿ ಆಗಬೇಕಾಗತ್ತೆ. ಅನಂತಕಾಲ, ಯುಗಗಳು ಬೆಂಕಿಯ ಕೆರೆಯಲ್ಲಿ ಯಾತನ ಪಡಬೇಕಾಗತ್ತೆ. ಹೇಳಿದ್ದು ಸ್ವಲ್ಪ ಸುಳ್ಳು ಮಾತು, ಸುಳ್ಳು ಹೇಳಿದ್ದು ಸ್ವಲ್ಪ, ಆಸ್ತಿಗೋಸ್ಕರ, ಏನೋ ಸಂಪಾದನೆಗೋಸ್ಕರ. ಶಾಪ ಅವನಿಗೆ, ಗೆಹಾಜಿ ಕುಟುಂಬಕ್ಕೆ ಶಾಪ ಬಂತು ರೀ. ಶಾಪ ಬಂತು ಅಂದರೆ ದೇವರ ಸನ್ನಿಧಿಯಲ್ಲಿ ಸುಳ್ಳು ಹೇಳುವಂಥದ್ದು. ಸುಳ್ಳು ಹೇಳಿದ್ರೆ ಏನಾಗುತ್ತೆ ಗೊತ್ತಾ? ಸುಳ್ಳನ್ನು ಮಾತಾಡಿದ್ರೆ ಏನಾಗುತ್ತೆ ಗೊತ್ತಾ? ಆತ್ಮಕ್ಕೆ ಪ್ರಮಾದ, ಆತ್ಮಕ್ಕೆ ಅಪಾಯ ಇದೆ. ಅದು ಎಷ್ಟು ನಷ್ಟ. ಈ ಕಡೆ ದೇವರಿಂದ ದೂರ ಆಗಿದ್ದಾನೆ, 2ನೇದು ರೋಗ ತಂದುಕೊಂಡಿದ್ದಾನೆ, 3ನೇದು ಸತ್ತು ಹೋದ ನಂತರ ಆತ್ಮ ಬೆಂಕಿ ಕೆರೆಗೆ ಹೋಗುತ್ತೆ. ಆತ್ಮ ಬೆಂಕಿ ಕೆರೆಗೆ, ಆ ಬೆಂಕಿಯ ಕೆರೆಯಲ್ಲಿ ಎಷ್ಟು ಕಾಲ ಶಿಕ್ಷೆ ಅನುಭವಿಸ್ಬೇಕಾಗತ್ತೆ? ಅನಂತ ಕಾಲ ಶಿಕ್ಷೆಯನ್ನು ಅನುಭವಿಸ್ಬೇಕಾಗತ್ತೆ. ಆತ್ಮಕ್ಕೆ ಸಾವಿಲ್ಲ, ಬೆಂಕಿಗೆ ಕೊನೆ ಇಲ್ಲ. ಆತ್ಮ ಸಾಯುವುದಿಲ್ಲ, ಬೆಂಕಿ ಆರುವುದಿಲ್ಲ ಅಂತ ಭಯಂಕರವಾದಂಥ ಶಿಕ್ಷೆಗೆ ಒಳಗಾಗಬೇಕಾಗುತ್ತೆ. ಯಾಕೆ? ಯಾವುದಕ್ಕೋಸ್ಕರ? ಸುಳ್ಳು ಮಾತುಗಳನ್ನು ಮಾತಾಡಿರುವುದರಿಂದ. ಸುಳ್ಳು ಅಂದರೆ ಚಿಕ್ಕ ಪಾಪ ಅಂದ್ಕೊಳ್ತಾ ಇದ್ದಾನೆ ಈ ಮನುಷ್ಯ. ಸುಳ್ಳು ಮಾತಾಡಿದ್ರೆ ಚಿಕ್ಕ ಪಾಪನ ಏನ್ರಿ ದೊಡ್ಡ ಶಾಪವನ್ನು ತಂದುಕೊಂಡ್ರಿ ಇವರು. ಗೆಹಾಜಿ ಅವನು ಮಾಡೋದಲ್ಲದೆ ತನ್ನ ಕುಟುಂಬಕ್ಕೆ ಶಾಪ ತಂದುಕೊಂಡ ಆ ಮನುಷ್ಯ. ಕೊನೆಯ ಆತ್ಮ ಬೆಂಕಿಯ ಕೆರೆಗೆ. ನೋಡಿದ್ರ? ಹೊಸ ಒಡಂಬಡಿಕೆಯಲ್ಲಿ ಪ್ರಿಯರಾದ ದೇವರ ಮಕ್ಕಳಿರ, ಯೇಸು ಕ್ರಿಸ್ತನ ಕಾಲವು ಪ್ರಾರಂಭವಾಗುತ್ತೆ. ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನ ಚರಿತ್ರೆ ಪ್ರಾರಂಭವಾಗುತ್ತೆ. ಯೇಸು ಕ್ರಿಸ್ತನು ಹಳ್ಳಿಗಳಿಗೆ ಸುವಾರ್ತೆಯನ್ನು ಸಾರ್ತಾನೆ. ದೇವರ ರಾಜ್ಯವನ್ನು ಕುರಿತು, ದೇವರ ಪ್ರೀತಿಯನ್ನು ಕುರಿತು, ದೇವರ ಉದ್ದೇಶವನ್ನು ಕುರಿತು ಯೇಸು ಕ್ರಿಸ್ತನು ಸಾರಿ ತನ್ನ ಜೀವಿತ ಕಾಲವನ್ನು ಮುಗಿಸಿಕೊಂಡು ಶಿಲುಬೆ ಮೇಲೆ ಮರಣವನ್ನು ಹೊಂದಿ, ಆನಂತರ 3ನೇ ದಿನದಂದು ಪುನರುತ್ಥಾನವನ್ನು ಹೊಂದಿ ಮತ್ತೆ ಶಿಷ್ಯರ ಬಳಿಗೆ ಬಂದು, ಪ್ರಿಯರೇ, ಸರ್ವ ಲೋಕಕ್ಕೆ ಹೋಗಿ ಸುವಾರ್ತೆಯನ್ನು ಸಾರಿರಿ. ಯಾರು ನಂಬಿ ದೀಕ್ಷಾಸ್ನಾನ ಪಡ್ಕೊಳ್ತಾರೋ ಅವರಿಗೆ ರಕ್ಷಣೆ ಉಂಟಾಗುತ್ತೆ, ನಂಬದೇ ಇರುವವರಿಗೆ ದಂಡನೆಗೆ ಗುರಿ ಆಗ್ತಾರೆ ಎಂದು ಯೇಸು ಕ್ರಿಸ್ತನು ಹೇಳಿ ಪರಲೋಕಕ್ಕೆ ಹೋಗ್ತಾನೆ. ಪ್ರಿಯರೇ, ಅಂದರೆ ದೇವರ ರಾಜ್ಯವನ್ನು ಕುರಿತು ಅನೇಕ ವಿಷಯಗಳನ್ನು ಅಪೋಸ್ತಲರಿಗೆ ತಿಳಿಸ್ಕೊಟ್ಟಿರ್ತಾನೆ. ಇವಾಗ ಅಪೋಸ್ತಲರು ದೇವರ ರಾಜ್ಯವನ್ನು ಕುರಿತು ಪ್ರಪಂಚಕ್ಕೆ ಸಾರಬೇಕಾಗಿದೆ. ದೇವರ ರಾಜ್ಯವನ್ನು ಕುರಿತು ಅದೇ ಒಂದು ಸಾರಿ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಯೇಸು ಕ್ರಿಸ್ತನವ್ರು ಹೇಳಿದಾನೆ ನೋಡಿ. ಆ ಮಾತನ್ನು ಒಂದು ಸಾರಿ ಜ್ಞಾಪಕ ಮಾಡ್ಕೊಳ್ಳೋಣ ಪ್ರಿಯರೇ. ಮತ್ತಾಯನ ಬರೆದ ಸುವಾರ್ತೆ 28ನೇ ಅಧ್ಯಾಯ ಏನ್ರಿ? ಮತ್ತಾಯನ ಬರೆದ ಸುವಾರ್ತೆ 28ನೇ ಅಧ್ಯಾಯ 18, 19, 20ನೇ ವಚನ. ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ. ಆದುದರಿಂದ ನೀವು ಹೊರಟು ಹೋಗಿ ಎಲ್ಲ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ. ಅವರಿಗೆ ತಂದೆ, ಮಗನ, ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿ, ನಾನು ನಿಮಗೆ ಆಜ್ಞಾಪಿಸಿದ್ದೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸಗಳು ನಿಮ್ಮ ಸಂಗಡ ಇರುತ್ತೇನೆ ಎಂದು ಹೇಳಿದನು. ನಾನು ನಿಮ್ಮೊಟ್ಟಿಗೆ ಇರ್ತೀನಿ.
ನೀವು ನನ್ನನ್ನು ಪ್ರೀತಿಸಿದರೆ, ನನ್ನ ವಾಕ್ಯವನ್ನು ನೀವು ಪ್ರೀತಿಸಿದರೆ, ನಾನು ನಿಮ್ಮೊಟ್ಟಿಗಿದ್ದು ಅನೇಕ ಕಾರ್ಯಕ್ರಮಗಳನ್ನು ನಿಮ್ಮ ಮೂಲಕ ನಾನು ಮಾಡ್ತೀನಿ ಅಂತ ಶಕಪುರುಷನಾಗಿರುವಂಥ ಯೇಸು ಕ್ರಿಸ್ತನು ಶಿಷ್ಯರಿಗೆ ಹೇಳಿ ಏನ್ರಿ ಪರಲೋಕಕ್ಕೆ ಆರೋಹಣ ಆಗ್ತಾನೆ ಪ್ರಿಯರೇ, ಪರಲೋಕಕ್ಕೆ ಹೋಗ್ತಾನೆ ಪ್ರಿಯರಾದ ದೇವ್ರ ಮಕ್ಕಳಿರ. ಆಗ ಅಪೋಸ್ತಲರು ಜವಾಬ್ದಾರಿಯನ್ನು ಪಡ್ಕೊಳ್ತಾರೆ. ದೇವರ ಮೂಲಕ ವರಗಳನ್ನು, ದೇವರ ಮೂಲಕ ಅಧಿಕಾರವನ್ನು ಪಡೆದುಕೊಂಡು ದೇವರ ರಾಜ್ಯ ಸುವಾರ್ತೆಯನ್ನು ಸಾರೋದಕ್ಕೆ ಪ್ರಾರಂಭ ಮಾಡ್ತಾರೆ. ದೇವರ ರಾಜ್ಯ ಸುವಾರ್ತೆಯನ್ನು ಪ್ರಾರಂಭ ಮಾಡುವಾಗ ಅನೇಕ ಅದ್ಭುತ ಕಾರ್ಯಕ್ರಮಗಳು, ಅನೇಕ ಸೂಚಕ ಕಾರ್ಯಕ್ರಮಗಳು, ಅನ್ಯ ಭಾಷೆಗಳನ್ನು ಮಾತನಾಡುವಂಥದ್ದು, ಅನೇಕ ಕಾರ್ಯಕ್ರಮಗಳನ್ನು ಅವರು ಮಾಡ್ತಾರೆ ಪ್ರಿಯರೇ. ಆಗ ಅಪೋಸ್ತಲರು ಬೋಧನೆ ಮಾಡುವಂಥದ್ದನ್ನು ಕೇಳಿ ಅನೇಕರು ನಂಬ್ತಾರೆ. ಅನೇಕರು ಕ್ರಿಸ್ತನನ್ನು ನಂಬಿ ದೀಕ್ಷಾಸ್ನಾನ ಪಡ್ಕೊಳ್ತಾರೆ. ಇಲ್ಲಿ ಉದ್ದೇಶ ಏನಂತಂದರೆ ದೇವರ ರಾಜ್ಯ ಅಭಿವೃದ್ಧಿ ಆಗಬೇಕು, ದೇವರ ರಾಜ್ಯವು ವಿಸ್ತರಣೆ ಆಗಬೇಕು, ಕ್ರಿಸ್ತನ ರಾಜ್ಯವು ವಿಸ್ತರಣೆ ಆಗಬೇಕು, ಅಭಿವೃದ್ಧಿ ಆಗಬೇಕು, ಪ್ರಪಂಚಕ್ಕೆಲ್ಲ ಪರಿಚಯ ಆಗಬೇಕು ಎನ್ನುವಂಥ ಉದ್ದೇಶದಿಂದ 1ನೇ ಶತಮಾನದಲ್ಲಿ ಈ ಅಪೋಸ್ತಲರೆಲ್ಲರೂ ಸೇರಿ ದೇವರ ರಾಜ್ಯವನ್ನು ಕುರಿತು ಪ್ರಕಟಣೆ ಮಾಡುವಾಗ ಅನೇಕರು ಬಂದು ದೇವರ ರಾಜ್ಯದಲ್ಲಿ ಸೇರಿಕೊಳ್ತಾರೆ. ಅಂದರೆ ಯೇಸು ಕ್ರಿಸ್ತನನ್ನು ತಿಳಿದುಕೊಳ್ತಾರೆ, ದೇವರನ್ನು ತಿಳಿದುಕೊಳ್ತಾರೆ, ದೇವರ ಪ್ರೀತಿಯನ್ನು ಅರ್ಥ ಮಾಡ್ಕೊಳ್ತಾರೆ, ಆನಂತರ ದೀಕ್ಷಾಸ್ನಾನ ಪಡ್ಕೊಳ್ತಾರೆ, ದೇವರ ರಾಜ್ಯದಲ್ಲಿ ಸೇರಿಕೊಳ್ತಾರೆ ಪ್ರಿಯರೇ. ದೇವರ ರಾಜ್ಯದಲ್ಲಿ ಸೇರಿಕೊಂಡಾಗ ಎಲ್ಲರಿಗೂ ಭಯ ಭಕ್ತಿ ಉಂಟಾಗುತ್ತೆ. ಭಯ ಭಕ್ತಿ ಉಂಟಾದಾಗ ಎಲ್ಲರೂ ಭಕ್ತಿಯಿಂದ ದೇವರನ್ನು ಆರಾಧಿಸ್ತಾರೆ, ದೇವರನ್ನು ಘನಪಡಿಸ್ತಾರೆ, ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ದೇವರನ್ನು ಮಹಿಮೆ ಪಡಿಸ್ತಾರೆ. ಆನಂತರ ಅಪೋಸ್ತಲರು ಏನೇನು ಹೇಳ್ತಾರೋ ಅವನ್ನೆಲ್ಲವನ್ನು ಕೂಡ ಸಭೆಯಲ್ಲಿರುವಂಥ ಎಲ್ಲರೂ ಕೂಡ ತಲೆಬಾಗಿಸಿ ಕೆಲಸ ಮಾಡ್ತಾರೆ. ಆಗ ಪ್ರಿಯರಾದ ದೇವ್ರ ಮಕ್ಕಳಿರ ಆ 1ನೇ ಶತಮಾನದಲ್ಲಿರುವಂಥ ಸಭೆ, 1ನೇ ಶತಮಾನದಲ್ಲಿರುವಂಥ ಈ ಕ್ರೈಸ್ತ ಸಭೆಯಲ್ಲಿ ಅಪೋಸ್ತಲರ ಬೋಧನೆಯನ್ನು ಕೇಳಿ ಅವರಲ್ಲಿರುವಂಥ ಚರ ಸ್ಥಿರ ಸ್ವತ್ತುಗಳನ್ನು ಮಾರಿ ಅಪೋಸ್ತಲರ ಬಳಿಯಲ್ಲಿ ಇಡ್ತಾ ಇದ್ದಾರೆ ಪ್ರಿಯರೇ. ಎಲ್ಲರೂ, ಯಾಕೆಂದರೆ ಎಲ್ಲರೂ ಒಂದೇ ರೀತಿಯಲ್ಲಿರಬೇಕು. ಈ ದೇವರ ರಾಜ್ಯದಲ್ಲಿ ಒಬ್ಬರು ಬಡವನು, ಒಬ್ಬರು ಶ್ರೀಮಂತನು, ಒಬ್ಬರು ಐಶ್ವರ್ಯವಂತನು ಈ ರೀತಿ ಇರಕೂಡದು. ಎಲ್ಲರೂ ಒಂದೇ ಅಭಿಪ್ರಾಯದಲ್ಲಿ, ಎಲ್ಲರೂ ಏಕ ರೀತಿಯಲ್ಲಿ ಇರಬೇಕು. ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡಿ ಸಂತೋಷವಾಗಿ ನೆಮ್ಮದಿಯಾಗಿ ಇರಬೇಕು. ದೇವರ ರಾಜ್ಯವನ್ನು ನಮ್ಮ ಮೂಲಕ ವಿಸ್ತರಣೆ ಮಾಡಬೇಕು ಎನ್ನುವಂಥ ಉದ್ದೇಶದಿಂದ ಅಪೋಸ್ತಲರು ದೇವರ ಕಾರ್ಯ ಮಾಡ್ತಾ ಇರ್ತಾರೆ ಪ್ರಿಯರೇ. ಅಪೋಸ್ತಲರು ದೇವರ ಕಾರ್ಯ, ಆ ದೇವರ ಕಾರ್ಯದಲ್ಲಿ ಇರುವಂಥ ಎಲ್ಲ ಸಹೋದರರು ಏಕ ಮನಸ್ಸಿನಿಂದ ಆ ಸಭೆಗೆ ಒಳಪಡ್ತಾರೆ. ಅಪೋಸ್ತಲರ ಮೂಲಕ ಮಾಡುವಂಥ ಕಾರ್ಯ ಇದೆ ನೋಡಿ. ಆ ಕಾರ್ಯವನ್ನು ನೋಡಿ ಅಲ್ಲಿರುವಂಥ ಎಲ್ಲ ಕ್ರೈಸ್ತರು ಒಳಪಟ್ಟು, ಕ್ರಿಸ್ತನ ಮಾತಿಗೆ ಒಳಪಟ್ಟು ಅವರಲ್ಲಿರುವಂಥ ಚರ ಸ್ಥಿರ ಸ್ವತ್ತುಗಳನ್ನು ಮಾರಿ ಅಪೋಸ್ತಲರ ಪಾದಗಳ ಬಳಿಯಲ್ಲಿ ಇಡ್ತಾ ಇದ್ದಾರೆ. ಉದ್ದೇಶ ಏನಂತಂದರೆ ಎಲ್ಲರೂ ಒಂದೇ ಮನಸ್ಸಿನಲ್ಲಿರಬೇಕು, ಎಲ್ಲರೂ ಏಕ ಅಭಿಪ್ರಾಯದಿಂದ ಇರಬೇಕು, ಎಲ್ಲರೂ ಸಮಾಧಾನದಿಂದ ಇರಬೇಕು, ದೇವರ ರಾಜ್ಯವನ್ನು ವಿಸ್ತರಣೆ ಮಾಡಬೇಕು. ಇದರಲ್ಲಿ ಬಡವನು ಶ್ರೀಮಂತನು ಈ ರೀತಿ ಇರಕೂಡದು. ಎಲ್ಲರೂ ಒಂದೇ. ಇದು ದೇವರ ಉದ್ದೇಶ. ಇದು ಎಲ್ಲರೂ ಒಂದಾಗಿರಬೇಕು, ಎಲ್ಲರೂ ಒಕ್ಕಟ್ಟಾಗಿರಬೇಕು, ಏಕ ಅಭಿಪ್ರಾಯದಿಂದ ಇರಬೇಕು. ಸಹೋದರ ಎಲ್ಲರೂ ಒಕ್ಕಟ್ಟಾಗಿ ಕೈಗಳನ್ನು ಜೋಡಿಸಿ ದೇವರ ರಾಜ್ಯವನ್ನು ಪ್ರಪಂಚಕ್ಕೆ ವಿಸ್ತರಣೆ ಮಾಡಬೇಕು ಎನ್ನುವಂಥ ಉದ್ದೇಶ ದೇವರಿದ್ದಿದೆ. ಆ ಉದ್ದೇಶವನ್ನು ಅಪೋಸ್ತಲರು ತಿಳ್ಕೊಂಡಿದ್ದಾರೆ. ತಿಳ್ಕೊಂಡ ನಂತರ ಅವರು ದೇವರ ರಾಜ್ಯ ಸುವಾರ್ತೆಯನ್ನು ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಪ್ರಿಯರೇ. ಅಭಿವೃದ್ಧಿ ಮಾಡುವಂಥ ಸಂದರ್ಭದಲ್ಲಿ 1ನೇ ಶತಮಾನದಲ್ಲಿರುವಂಥ ಆ ಕ್ರೈಸ್ತರು ಸಹಾಯ ಮಾಡ್ತಾ ಇದ್ದಾರೆ, ಸಹಕಾರ ಮಾಡ್ತಾ ಇದ್ದಾರೆ. ತಮ್ಮಲ್ಲಿರುವಂಥ ಚರ ಸ್ಥಿರ ಸ್ವತ್ತುಗಳನ್ನೆಲ್ಲ ಮಾರಿ ಅಪೋಸ್ತಲರ ಬಳಿಯಲ್ಲಿ ಇಡ್ತಾ ಇದ್ದಾರೆ ಪ್ರಿಯರೇ. ಚರ ಸ್ಥಿರ ಸ್ವತ್ತು ಅಂದರೆ ಹೊಲ ಆಗಿರ್ಬೋದು, ಮನೆ ಆಗಿರ್ಬೋದು, ಏನೇ ಆಗಿರ್ಬೋದು. ನೋಡಿ, ಅಪೋಸ್ತಲರ ಕೃತ್ಯಗಳು 4ನೇ ಅಧ್ಯಾಯ 32ನೇ ವಚನದಿಂದ, 4ನೇ ಅಧ್ಯಾಯ 32ನೇ ವಚನದಿಂದ ಪ್ರಿಯರೇ, ನಂಬಿದ ಮಂಡಳಿಯವರ ಹೃದಯವೂ ಪ್ರಾಣವೂ ಒಂದೇ ಆಗಿತ್ತು. ಇದಲ್ಲದೆ ಒಬ್ಬನಾದರೂ ತನಗಿದ್ದ ಆಸ್ತಿಯಲ್ಲಿ ಯಾವುದೊಂದನ್ನು ಸ್ವಂತವಾದದ್ದೆಂದು ಹೇಳಲಿಲ್ಲ. ಎಲ್ಲವೂ ಅವರಿಗೆ ಹುದುವಾಗಿ ಇತ್ತು. ಮತ್ತು ಕರ್ತನಾದ ಯೇಸು ಜೀವಂತನಾಗಿ ಎದ್ದು ಬಂದನೆಂಬುದಕ್ಕೆ ಅಪೋಸ್ತಲರು ಬಹು ಬಲವಾಗಿ ಸಾಕ್ಷಿ ಹೇಳುತ್ತಿದ್ದರು. ಬಹಳ ದಯವು ಅವರೆಲ್ಲರ ಮೇಲೆ ಇತ್ತು. ಅವರಲ್ಲಿ ಕೊರತೆ ಪಡುವವನು ಒಬ್ಬನೂ ಇರಲಿಲ್ಲ. ಯಾಕೆಂದರೆ ಹೊಲ ಮನೆಗಳಿದ್ದವರು ಅವುಗಳನ್ನು ಮಾರಿ ಬಂದ ಕ್ರಯವನ್ನು ತಂದು ಅಪೋಸ್ತಲರ ಪಾದಗಳ ಬಳಿಯಲ್ಲಿ ಇಡುತ್ತಿದ್ದರು. ಇವರಲ್ಲಿ
ಕೊರತೆ ಪಡುವವನು ಒಬ್ಬನೂ ಇರಲಿಲ್ಲ. ಯಾಕೆಂದರೆ ಹೊಲ ಮನೆಗಳು ಇದ್ದವರು ಅವುಗಳನ್ನು ಮಾರಿ ಬಂದ ಕ್ರಯವನ್ನು ತಂದು ಅಪೊಸ್ತಲರ ಪಾದಗಳ ಬಳಿಯಲ್ಲಿ ಇಡುತ್ತಿದ್ದರು. ನೋಡಿದ್ರ, ಅಪೊಸ್ತಲರ ಬಳಿಯಲ್ಲಿ ಇಡ್ತಾ ಇದ್ದಾರಂತೆ. ಏನ್ರಿ, ಯೇಸು ಕ್ರಿಸ್ತನ ನಂಬಿದಗೋಸ್ಕರ ಆ ರೀತಿ ಮಾಡಿದ್ದಾರಂದರೆ ಮಾಡಿದ್ದಾರೆ ಪ್ರಿಯರೇ, ಮಾಡಿದ್ದಾರೆ. ಈಗ ನೋಡಿ, ಈಗಿರುವಂಥ ಜನರು ಯಾವ ರೀತಿ ಇದ್ದಾರೆ ಈ ಪಕ್ಕದಲ್ಲಿ ಇಡೋಣ. ಆದರೆ ನಿಜವಾದ ಕ್ರೈಸ್ತರು 1ನೇ ಶತಮಾನದಲ್ಲಿ ಕ್ರಿಸ್ತನನ್ನು ನಂಬಿರುವಂಥ ಕ್ರಿಸ್ತನ ಹಿಂಬಾಲಕರು, ಕ್ರಿಸ್ತನ ನಂಬಿರುವಂಥ ಕ್ರೈಸ್ತರು ಏನು ಮಾಡಿದ್ದಾರೆ ಅಂದರೆ ಅವರಲ್ಲಿರುವಂಥ ಚರ ಸ್ಥಿರ ಸ್ವತ್ತುಗಳನ್ನು ಮಾರಿ ಅಪೊಸ್ತಲರ ಪಾದಗಳ ಬಳಿಯಲ್ಲಿ ಇಟ್ಟಿದ್ದಾರಂತೆ. ಯಾಕೆಂದರೆ ದೇವರ ರಾಜ್ಯವನ್ನು ವಿಸ್ತರಣೆ ಆಗಬೇಕು, ದೇವರ ರಾಜ್ಯವು ಅಭಿವೃದ್ಧಿ ಆಗಬೇಕು, ದೇವರ ರಾಜ್ಯವು ಪ್ರಪಂಚಕ್ಕೆ ಸಾರಬೇಕಿದ್ದು. ದೇವರ ರಾಜ್ಯವು, ಈ ದೇವರ ರಾಜ್ಯವನ್ನು ಪ್ರಪಂಚಕ್ಕೆ ಸಾರಬೇಕು ಎನ್ನುವಂಥ ಉದ್ದೇಶದಿಂದ, ದೇವರ ರಾಜ್ಯವನ್ನು ಅಭಿವೃದ್ಧಿ ಮಾಡಬೇಕು ಎನ್ನುವಂಥ ಉದ್ದೇಶದಿಂದ ಚರ ಸ್ಥಿರ ಆಸ್ತಿಗಳನ್ನೆಲ್ಲ ಮಾರಿ ಅಪೊಸ್ತಲರ ಬಳಿಯಲ್ಲಿ ಇಟ್ಟಿದ್ದಾರೆ ಅಂತ. ಅವರೇನು ಮಾಡಿದ್ದಾರೆ ಅಂತ ನೋಡುವಾಗ ಎಲ್ಲರಿಗೂ ಸರಿಸಮಾನ ರೀತಿಯಲ್ಲಿ ನೋಡಿಕೊಂಡು, ಎಲ್ಲರಿಗೂ ಒಳ್ಳೆಯ ರೀತಿಯಲ್ಲಿ ಊಟವನ್ನು ಕೊಟ್ಟು, ಆತ್ಮೀಯ ರೀತಿಯಲ್ಲಿ ಆಹಾರವನ್ನು, ಅಂದರೆ ಆತ್ಮಕ್ಕೆ ಸಂಬಂಧಪಟ್ಟಿರುವಂಥ ವಾಕ್ಯಗಳನ್ನು ಹಂಚುತ್ತಾ ಏನ್ರಿ ಪ್ರಪಂಚಕ್ಕೆ ದೇವರ ರಾಜ್ಯ ಸುವಾರ್ತೆಯನ್ನು ಸಾರೋದಕ್ಕೆ ಅವರು ಕಷ್ಟಪಡ್ತಾ ಇದ್ದಾರೆ ಪ್ರಿಯರೇ. ಆ ಸಂದರ್ಭದಲ್ಲಿ ಅನನೀಯ ಸಪ್ಪಿರಾಳು ಎನ್ನುವಂಥ ಇಬ್ಬರು ಗಂಡ ಹೆಂಡ್ತಿದ್ದಾರೆ ಪ್ರಿಯರೇ. ಆ ಗುಂಪಿನಲ್ಲಿ ಇಬ್ಬರು ಗಂಡ ಹೆಂಡ್ತಿದ್ದಾರೆ. ಆ ಗುಂಪಿನಲ್ಲಿ ಅವರು ಏನು ಮಾಡಿದ್ದಾರೆ ಅಂತ ನೋಡುವಾಗ ಆ ಒಳಗೆ ಆಲೋಚನೆ ಮಾಡಿ, ಎಲ್ಲ ಆಸ್ತಿಯನ್ನು ಅವರಿಗೆ ಕೊಟ್ಟರೆ ಪ್ರಯೋಜನ ಏನು, ಆನಂತರ ಏನಾಗುತ್ತೋ ಗೊತ್ತಿಲ್ಲ ಅಂತಹ ಅನುಮಾನದಿಂದ ಅವ್ರು ಏನು ಮಾಡಿದ್ದಾರೆ ಅಂತಾರೆ ಪ್ರಿಯರಾದ ದೇವ್ರ ಮಕ್ಕಳಿರ, ಎಲ್ಲರೂ ಅವರಲ್ಲಿ ಇರುವಂಥ ಆಸ್ತಿ ಎಲ್ಲ ಸಂಪೂರ್ಣ ಮನಸ್ಸಿನಿಂದ ತಂದು ಕೊಟ್ಟಿದ್ದಾರೆ. ಆದರೆ ಇಬ್ಬರು ಮಾತ್ರ, ಅನನೀಯ ಸಪ್ಪಿರಳು ಎನ್ನುವಂಥ ಇಬ್ಬರು ಮಾತ್ರ ಏನು ಮಾಡಿದ್ದಾರೆ ಅಂದರೆ ಪ್ರಿಯರಾದ ದೇವ್ರ ಮಕ್ಕಳಿರ, ಹೊಲವನ್ನು ಮಾರಿದ್ದಾರೆ. ಮಾರಿರುವಂಥ ಹಣವನ್ನು ಸಂಪೂರ್ಣವಾಗಿ ಕೊಡದೆ ಒಂದು ಭಾಗ ಮನೆಯಲ್ಲಿ ಬಚ್ಚಿಟ್ಟು ಒಂದು ಭಾಗ ತಂದು ಅಪೊಸ್ತಲರ ಪಾದಗಳ ಬಳಿಯಲ್ಲಿ ಇಡ್ತಾ ಇದ್ದಾರೆ. ಏನ್ರಿ, ಹೊಲವನ್ನು ಮಾರಿದ್ದಾರೆ. ಯಾರ್ದು? ಅನನೀಯ ಸಪ್ಪಿರಳದು ಇಬ್ಬರದು ಹೊಲ ಇದೆ ರೀ. ಅವರು ಹೊಲವನ್ನು ಮಾರಿದ್ದಾರೆ. ಮಾರಿದ ನಂತರ ಆ ಹಣವನ್ನು ಸಂಪೂರ್ಣವಾಗಿ ತಂದು ಕೊಡಬೇಕು ಲೆಕ್ಕ ಪ್ರಕಾರ. ಅವ್ರು ಏನು ಮಾಡಿದ್ದಾರೆ ಅಂದರೆ ಪ್ರಿಯರೇ, ಏನು ಮಾಡಿದ್ದಾರೆ ಅಂದರೆ ಒಂದು ಭಾಗವನ್ನು ಬಚ್ಚಿಟ್ಟಿದ್ದಾರೆ, ಮನೆಯಲ್ಲಿ ಬಚ್ಚಿಟ್ಟಿದ್ದಾರೆ. ಒಂದು ಭಾಗವನ್ನು ತಂದು ಅಪೊಸ್ತಲರ ಪಾದಗಳ ಬಳಿಯಲ್ಲಿ ಇಡ್ತಾ ಇದ್ದಾರೆ. ಇಟ್ಟ ನಂತರ ಪೇತ್ರನ ಕೇಳ್ತಾ ಇದ್ದಾನೆ, ಏನ್ರಿ ಅನನೀಯ, ನೀನು ಇಷ್ಟಕ್ಕೆ ಮಾರಿದೀಯಾ ಅಂದರೆ ಹೌದು ಇಷ್ಟಕ್ಕೆ ಮಾರಿದ್ದೀನಿ ಅಂತ ಹೇಳ್ತಾನೆ. ಯಾಕೆ ನೀವು ದೇವರ ಸಭೆಯಲ್ಲಿ ಸುಳ್ಳು ಹೇಳ್ತಾ ಇದ್ದೀರಾ? ಪವಿತ್ರಾತ್ಮನನ್ನು ನೀವು ನಿಂದಿಸಿದ್ದೀರಾ, ನೀವು ದೇವರ ವಾಕ್ಯಕ್ಕೆ ನೀವು ಒಳಪಟ್ಟಿಲ್ಲ ಅಂತ ಹೇಳಿ ಏನ್ರಿ ಪೇತ್ರನು ಆ ಮನುಷ್ಯನನ್ನು ನಿಂದಿಸಿದಾಗ ತಕ್ಷಣ ಪ್ರಾಣ ಹೋಗುತ್ತೆ ರೀ. ತಕ್ಷಣ ಒಂದೇ ಒಂದು ಕ್ಷಣದಲ್ಲಿ ಪ್ರಾಣ ಕಳ್ಕೊಳ್ತಾನೆ ಅನನೀಯನು, ಒಂದೇ ಒಂದು ಕ್ಷಣದಲ್ಲಿ. ಆ ನಂತರ ಅನನೀಯನಿಗೆ ತಿಳಿಯದೆ ಮತ್ತೆ ತನ್ನ ಹೆಂಡತಿ ಬರ್ತಾಳೆ. ಬಂದ ನಂತರ ಆಕೆ ಕೂಡ ನಾನು ಇಷ್ಟಿಗೆ ಮಾರಿದ್ದೀನಿ ಅಂತ ಒಂದು ಭಾಗ ಮನೆಯಲ್ಲಿ ಬಚ್ಚಿಟ್ಟು ಒಂದು ಭಾಗ ತಂದು ಅಪೊಸ್ತಲರ ಬಳಿಯಲ್ಲಿ ಇಡ್ತಾಳೆ ಹಣವನ್ನು. ಏನ್ರಿ, ಇಟ್ಟ ನಂತರ ಆಕೆ ಕೂಡ ಏನಮ್ಮ ನೀವು ಇಷ್ಟಕ್ಕೆ ಮಾರಿದ್ದೀರಾ ಅಂತಂದರೆ ಹೌದು ಇಷ್ಟಕ್ಕೆ ಮಾರಿದ್ದೀವಿ ಅಂತ ಹೇಳ್ತಾರೆ. ಯಾಕೆ ನೀವು ಸುಳ್ಳು ಹೇಳಿದ್ದೀರಾ? ನಿಮ್ಮ ಸೊತ್ತು ನಿಮ್ಮದೇ ಅಲ್ವಾ? ಅದು ನಿಮ್ಮ ಸೊತ್ತು, ಅದು ನಿಮ್ಮ ಕೈಯಲ್ಲಿ